ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿವೆ. ಆ ಒಂದು ಎಲ್ಲ ಕ್ಷೇತ್ರಗಳನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡ್ತಾ ಬಂದಿದ್ದೀವಿ. ಈಗ ನಾವು 142ನೇ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದಿದೆ ಹಾಸನ ಜಿಲ್ಲೆ ಶಾಂತಿ ಗ್ರಾಮದಲ್ಲಿ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ನೀವು ನೋಡ್ಬೋದು, ಇದೇ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ಒಳಗಡೆ ಹೋಗಿ ದರ್ಶನವನ್ನು ಮಾಡಿ. ಪ್ರಾರಂಭದಲ್ಲಿ ನಾವು ಒಂದು ಮಂಟಪವನ್ನು ನೋಡ್ಬೋದು. ಈ ಕಡೆ 4 ಕಂಬಗಳುಳ್ಳ ಮಂಟಪ ಮತ್ತು ಈ ಕಡೆ 4 ಪೂರ್ತಿ ಶಿಥಿಲವಾಗಿತ್ತು ಮಂಟಪದ ಮೇಲ್ಗಡೆ ಎಲ್ಲ ಹುಲ್ಲು ಕಸಗಳೆಲ್ಲ ಬೆಳೆದಿತ್ತು. ಆಗ ದೇವಸ್ಥಾನ ಕೂಡ ಶಿಥಿಲ ಆಗಿತ್ತು. ಬಟ್ ಈಗ ತುಂಬ ಚೆನ್ನಾಗಿ ದೇವಸ್ಥಾನನ ಇಲ್ಲಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಪೂಜೆ ಕೂಡ ಆಗ್ತಾ ಇದೆ. ನಮಗೆ ಅರ್ಚಕರು ಬಂದರು, ಓಪನ್ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ದೇವರ ದರ್ಶನವನ್ನು ಮಾಡೋಣ ಒಳಗಡೆ ಹೋಗಿ. ಇಲ್ಲಿ ವಿಶೇಷವಾಗಿ ಬಾಗಿಲು ತುಂಬ ನನಗೆ ವಿಶೇಷ ಅನ್ನಿಸ್ತು. ನೋಡಿ, ಇದೊಂದು ಹಿಡ್ಕೊಳ್ಳೋಕೆ ಇದು ಮರದ್ದಾದ್ರೂ ಬಣ್ಣ ಹೊಡೆದಿದ್ದಾರೆ. ಅದರ ಒಂದು ವಿಶೇಷವಾಗಿದೆ ಬಾಗಿಲು. ಇದು 2013ರಲ್ಲಿ ಒಂದು ಉದ್ಘಾಟನೆ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಇಲ್ಲಿನ ಗ್ರಾಮಸ್ಥರು ಹಾಗೂ ಸರ್ಕಾರದ ವತಿಯಿಂದ ಸುಮಾರು 16 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಹಾಗೆ ಇಲ್ಲೊಂದು ವಿಶೇಷವಾಗಿ ಸುರೇಂದ್ರ ಕುಮಾರ್ ಅವರು ಬರೆದಂಥ ಒಂದು ಪತ್ರವನ್ನು ಒಂದು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನಾವು ನೋಡ್ಬೋದು. ಅಂದರೆ ಚೆನ್ನಾಗಿ ಉದ್ಘಾಟನೆ ಆಯಿತು ಅಂತ ಅವರು ಧರ್ಮಸ್ಥಳದ ಕಡೆಯಿಂದ ಇಲ್ಲಿನ ಗ್ರಾಮಸ್ಥರಿಗೆ ಅಂದರೆ ಜಂಟಿ ಆಯುಕ್ತರೊಬ್ಬರಿಗೆ ಬರೆದಂಥ ಪತ್ರವನ್ನು ಇಲ್ಲಿ ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ. ತುಂಬ ವಿಶೇಷ ಅಂತ ಅನ್ನಿಸ್ತು. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ನಾವು ಇನ್ನೊಂದು ವಿಶೇಷವಾಗಿ ನಂದಿಯನ್ನು ನೋಡ್ಬೋದು. ಅದು ನಂದಿ, ಎಲ್ಲ ಕಡೆ ನಂದಿನ ನೋಡಿರ್ತೀವಿ, ಆದರೆ ನಂದಿ ಅಲಂಕಾರ ತುಂಬ ವಿಶೇಷವಾಗಿದೆ. ಧನುರ್ಮಾಸ ಆಗಿದ್ದರಿಂದ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಪೂಜೆ ಆಗ್ತಾ ಇದೆ ಅಂತ ಇಲ್ಲಿನ ಪುರೋಹಿತರು ಹೇಳಿದ್ರು. ನೋಡಿ, ಇಲ್ಲಿನ ಕೆತ್ತನೆಗಳು, ಸೂಕ್ಷ್ಮ ಕೆತ್ತನೆಗಳು, ಅಂದರೆ ಆಭರಣಗಳು ನಂದಿಗೆ ಹಾಕಿರೋದು ತುಂಬ ವಿಶೇಷವಾಗಿದೆ. ದೇವಸ್ಥಾನದ ಹೊರಬದಿಯಲ್ಲಿ ಒಂದು ಇದನ್ನು ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ದೇವರ ವಿಗ್ರಹ ಕೂಡ ವೀರಭದ್ರ ಅವರು ನಿಂತಿರುವಂತಹ ಭಂಗಿನಲ್ಲಿ ತುಂಬ ವಿಶೇಷವಾಗಿ ಪೂಜೆನ ಮಾಡಿದ್ದಾರೆ. ಇದೇ ಶಾಂತಿಗ್ರಾಮದಲ್ಲಿ ಇನ್ನೊಂದು ಸೌಮ್ಯ ಕೇಶವ ದೇವಾಲಯ ಇದೆ. ಬನ್ನಿ ಅಲ್ಲಿ ಹೋಗಿ ಭೇಟಿ ಮಾಡೋಣ. ಒಂದು ವಾಕಬಲ್ ಡಿಸ್ಟೆನ್ಸ್ ಇದೆ. ಹಂಗಾಗಿ ಇಲ್ಲಿ ಗ್ರಾಮಸ್ಥರು ಹೇಳಿದ್ರು ಇದೇ ದೇವಸ್ಥಾನ ಅಂತ. ಹೊರಗಡೆಯಿಂದ ನೋಡ್ತಾ ಇದ್ರೆ ಯಾರು ಭಕ್ತಾದಿಗಳು ಇದ್ದಂಗೆ ಕಾಣಿಸ್ತಾ ಇದೆ. ಬನ್ನಿ ಹೋಗಿ ದರ್ಶನ ಮಾಡೋಣ. ನಾವಿವಾಗ ನೋಡ್ತಾ ಇರ್ಬೋದು, ಸೌಮ್ಯ ಕೇಶವ ದೇವಸ್ಥಾನಕ್ಕೆ ಬಂದ್ವಿ. ಆಗಲೇ ಇನ್ನೊಂದು ಬದಿಯಿಂದ ನೋಡಿದ್ವಿ. ಅಷ್ಟಾಗಿ ನಮಗೆ ದೇವಸ್ಥಾನ ಕಾಣಿಸ್ಲಿಲ್ಲ. ಬಟ್ ಮುಂಬದಿಯಿಂದ ನೋಡಿದಾಗ ಗೊತ್ತಾಗುತ್ತೆ ತುಂಬ ಅತಿ ದೊಡ್ಡ ದೇವಸ್ಥಾನ ಇದು. ಮೇಲೆ ಗೋಪುರವನ್ನು ನೋಡ್ಬೋದು. ಎಷ್ಟು ತುಂಬ ಚೆನ್ನಾಗಿದೆ ಗೋಪುರ. ಬನ್ನಿ ಒಳಗಡೆ ಹೋಗಿ ಸೌಮ್ಯ ಕೇಶವರ ದರ್ಶನವನ್ನು ನಾವು ಮಾಡೋಣ. ಹಾಗೆಯೇ ಅಲ್ಲಿನ ಹೇಗಿದೆ ಶಿಲ್ಪಕಲೆ ಅನ್ನೋದು ಕೂಡ ನೋಡೋಣ. ನಾವು ಮುಖ್ಯ ದ್ವಾರದ ಮುಖಾಂತರ ಒಳಗಡೆ ಬಂದರೆ ಎರಡೂ ಬದಿಯಿಂದನೂ ನಮಗೆ ದೇವಸ್ಥಾನಗೊಳಕ್ಕೆ ಪ್ರವೇಶಕ್ಕೆ ದ್ವಾರ ಇದೆ. ಪ್ರವೇಶ ದ್ವಾರದಿಂದನೇ ನಮಗೆ ಒಂದು ಹಳೆಯ ಶಿಲಾಶಾಸನವನ್ನು ನಾವಿಲ್ಲಿ ಕಾಣ್ಬೋದು. ನೀವು ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ದೊಡ್ಡ ಕಂಬಗಳಿದೆ. ದೇವಸ್ಥಾನ ಕೂಡ ದೊಡ್ಡದಾಗಿದೆ. ಇಲ್ಲಿ ನಾವು ನೋಡ್ಬೋದು, ಈ ದೇವಸ್ಥಾನ ಬಂದು 2007ನೇ ಇಸ್ವಿನಲ್ಲಿ ಇದು ಜೀರ್ಣೋದ್ಧಾರ ಆಗಿರುತ್ತೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ವತಿಯಿಂದ ಹಾಗೂ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಸರಿಸುಮಾರು 14 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಾರೆ. ನಾವಿಲ್ಲಿ ಗುರುಗಳ ಮೂರ್ತಿಗಳನ್ನು ನೋಡ್ಬೋದು. ಆಳ್ವಾರ್ ಆಚಾರ್ಯ ಅಂತ ಇವರನ್ನ ಕರೆಯಲ್ಪಡ್ತಾರೆ. 2 ವಿಗ್ರಹಗಳಿದೆ. ಅಂದರೆ ಒಂದು ಹಿಂದ್ಗಡೆ ಕಲ್ಲಿಂದ ಇದ್ದರೆ ಮುಂದ್ಗಡೆ ಲೋಹದ ವಿಗ್ರಹಗಳನ್ನು ನಾವಿಲ್ಲಿ ಕಾಣ್ಬೋದು. ನಾವೀಗ ಸುಖನಾಸಿಗೆ ಬಂದ್ವಿ. ನೋಡ್ಬೋದು, ಇಲ್ಲಿ ತುಂಬ ವಿಶಾಲವಾಗಿದೆ. ತುಂಬ ಜನ ನಿಂತ್ಕೊಳ್ಬೋದು. ತುಂಬ ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ಈ ಸುಖನಾಸಿ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ನಾವೀಗ ದರ್ಶನವನ್ನು ಮಾಡ್ತಾ ಇದ್ದೀವಿ. ಸೌಮ್ಯಕೇಶವ ಅಂದರೆ ಹೆಸರಲ್ಲೇ ಗೊತ್ತಾಗುತ್ತೆ ಎಷ್ಟು ಸೌಮ್ಯವಾಗಿದ್ದಾರೆ ಅಂತ. ಅದರ ಸ್ವಾಮಿ ಅಕ್ಕಪಕ್ಕದಲ್ಲಿ ಅಮ್ಮನವ್ರನ್ನ ಕಾಣ್ಬೋದು, ಶ್ರೀದೇವಿ ಹಾಗೆ ಭೂದೇವಿಯನ್ನ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜನಾದಂತಹ ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಸ್ಥಾಪಿಸಿದಳೆಂದು ಇಲ್ಲಿನ ಶಿಲಾಶಾಸನ ನಮಗೆ ತಿಳಿದು ಬರುತ್ತೆ. ಈ ದೇವಸ್ಥಾನ ಈ ಶಾಂತಿ ಗ್ರಾಮದಲ್ಲಿರುವ ಅತಿ ದೊಡ್ಡ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನದಲ್ಲಿ ಹಜಾರ, ವರಂಡ ಮತ್ತು ಗೋಪುರಗಳು ಈ ದೇವಸ್ಥಾನದಲ್ಲಿ ಇರುತ್ತೆ. ಈ ದೇವಸ್ಥಾನ ಬರಹದಿಂದ ಏನಪ್ಪ ಅಂತಂದರೆ, ತಿಮ್ಮಪ್ಪ ಎಂಬುವರು ಈ ದೇವಸ್ಥಾನಕ್ಕೆ ಜಾಗವನ್ನು ದಾನವಾಗಿ ಕೊಟ್ಟಿದ್ರು ಅಂತ ತಿಳಿದು ಬರುತ್ತೆ ನಮಗೆ. ಹಾಗೆ ಇದು ಶಿಥಿಲವಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇದನ್ನು ಧರ್ಮಸ್ಥಳದ ವತಿಯಿಂದ ಜೀರ್ಣೋದ್ಧಾರ ಕೂಡ ಮಾಡಲಾಗಿದೆ.
ಸ್ನೇಹಿತರೆ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕೇಳ್ಕೊಳ್ತೀನಿ, ಶೇರ್ ಮಾಡಿ. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ಶನಿವಾರ ಭಾನುವಾರಗಳಲ್ಲಿ ದೂರದಿಂದ ಬಂದು ಎಲ್ಲೆಲ್ಲಿದೆಯೋ ಹುಡುಕೊಂಡು ಹೋಗಿ ನಾವು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಅದು ಏನಕ್ಕೆ ಅಂದರೆ ಒಂದು ಜನಗಳ ಜಾಗೃತಿ ಆಗಲಿ ಅಂತ. ನೀವು ಶೇರ್ ಮಾಡೋದ್ರಿಂದ ಅದು ನಮ್ಮ ಕೆಲಸ ಈಸಿ ಆಗುತ್ತೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.